Every time VIP vehicle parking VIP vehicle parking. ಎಲ್ಲಿ ಕೊಡ್ತೀರಿ VIP? ಓಕೆ. ಇಲ್ಲ ಪಾರ್ಕಿಂಗ್ ಕೊಡ್ತೀವಿ. ಏನು ಬೆಟರ್ ಅದು ನೋಡಿ. This one is nice. Photo ತೆಗೆದು ಓಪನ್ ಮಾಡ್ಬಿಟ್ಟು ಇಲ್ಲಿ ಪಾರ್ಕಿಂಗ್ ಗೆ ವ್ಯವಸ್ಥೆ ಮಾಡಿ. ಇದು ನೋಡಿ ಸರ್. ನೋಡ್ರೆ ಯಾವುದು ಈಗ ನಾನು ಎಲ್ಲ ಮೈಲಾರ್ ಸರ್ ಲೋಗೋ ಕಾಣೋಣ ವಿಸಿಟ್ ಮಾಡಿ ಹೋಗ್ತಾ ಇದ್ದೀನಿ. ಇದರಲ್ಲಿ ನಮ್ಮ ಪಬ್ಲಿಕ್ ಗಾಂಧಿ ಭವನ, ಗಾಂಧಿ ಬಾವಿ ಕೆಲವು ಕಡೆ ಎಲ್ಲ ವಿಸಿಟ್ ಮಾಡಿ ಹೋಗ್ತಾರೆ. ಅವರು ಒಂದ್ಸತಿ ಎಲ್ಲ ಬಂದು ನೋಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಬೆಳಗಾವಿ ವಿಭಾಗದ ಎಲ್ಲ ಲೀಡರ್ಸ್ ರಾಜಕೀಯ ಚರ್ಚೆ ಆಗುತ್ತೆ ಸರ್, ರಾಜಕೀಯವಾಗಿ ಏನಾದ್ರು ಚರ್ಚೆ ಆಗುತ್ತಾ? ಏನಪ್ಪ, ನಾವು ದೇಶದ ಇತಿಹಾಸ, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ 100 ವರ್ಷ ಆಗಿದೆ. ಗಾಂಧಿ ಭಾರತ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪಕ್ಷನೂ ಹಮ್ಮಿಕೊಂಡಿದೆ, ಸರ್ಕಾರನೂ ಹಮ್ಮಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಇದೆ. ಆಮೇಲೆ ಗಾಂಧಿ ಸ್ಟ್ಯಾಚ್ಯೂ ಕೂಡ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಇಬ್ಬರು ವಿರೋಧ ಪಕ್ಷದ ನಾಯಕರು ಬರ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ. ಸೊ ಇದೆಲ್ಲ ಜಾಗಗಳನ್ನೆಲ್ಲ ನಾವೆಲ್ಲ ಪ್ರಿಪರೇಷನ್ಸ್ ಆಗ್ತಾ ಇದೆ. ಇಡೀ ರಾಜ್ಯದ ಎಲ್ಲ ಜನರಿಗೆ ಪಕ್ಷ ಭೇದವನ್ನು ಮರೆತು ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ. ಯಾರು ಬೇಕಾದರೂ ಈ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಈ ವರ್ಕಿಂಗ್ ಕಮಿಟಿ ನಡೀತದೆ. ವರ್ಕಿಂಗ್ ಕಮಿಟಿ ಮಾತ್ರ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಇರ್ತಾರೆ. ಮಿಕ್ಕಿದ್ದಕ್ಕೆ ಎಲ್ಲ ಸಂಸತ್ ಸದಸ್ಯರಿಗೆ, ಶಾಸಕರಿಗೆಲ್ಲ ಕೂಡ ಆಹ್ವಾನಿಸ್ತೀವಿ. ಗಾಂಧಿ ಸ್ಟ್ಯಾಚ್ಯೂಗೂ ಕೂಡ ಎಲ್ಲ ಶಾಸಕರು, ಎಲ್ಲ ಪಕ್ಷದ ಶಾಸಕರು ಅದರ ಉದ್ಘಾಟನೆಯಲ್ಲಿ ನಾವು ಎಲ್ಲರೂ ಕೂಡ ನಾವು ಮಾನಿಪಾಡಿ ವಾದವನ್ನು ಸಿಬಿಐ ವಹಿಸುವಂತೆ ವಿಜೇಂದ್ರ ಅವರು ಸವಾಲು ಹಾಕಿರುವಂಥದ್ದು. ಅದಾದ್ಮೇಲೆ ಮಾತಾಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕಬಳಿಕೆ ಮಾಡಿದ್ರೆ ಸ್ವತಃ ಮಾನಿಪಾಡಿ ಅವರು ಆರೋಪ ಮಾಡಿರುವಂಥದ್ದು. ಅದೆಲ್ಲ ಅಸೆಂಬ್ಲಿಯಲ್ಲಿ ದಾಖಲೆ ತಗೊಂಡು ಮಾತಾಡೋಣ. ಸರ್, ಸ್ವಾಮೀಜಿಗಳು ಹೋರಾಟ ಮಾಡ್ತಿದ್ದಾರೆ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ. ಆದರೆ ಸಿದ್ದರಾಮಯ್ಯ ಅವರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಮತ್ತು ಅವ್ರ ಕ್ಷಮೆಯನ್ನ ಕೇಳಬೇಕು. ಜೊತೆಗೆ ಏನು ಅಧಿಕಾರಿಗಳ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವ್ರನ್ನ ವಜಾ ಮಾಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಧರಣಿ ಮಾಡ್ತಿದ್ದಾರೆ. ನಾಳೆ ಸಿಎಂ ಉತ್ತರ ಕೊಟ್ಟಿದ್ದಾರೆ. ಮೈಸೂರು ದಸರಾ ಮಾದರಿ ನೋಡಪ್ಪ, ಇಂದಿರಾ ಗಾಂಧಿ ಅವರು ಆಪರ್ಚುನಿಟಿ ಬರುವುದಿಲ್ಲ, ನೀವು ಆಪರ್ಚುನಿಟಿನ ಹುಡುಕೊಂಡು ಹೋಗ್ಬೇಕು ಅಂತ ಇಂದಿರಾ ಗಾಂಧಿ ಅವರು ಇಂಗ್ಲೀಷ್ನಲ್ಲಿ ಹೇಳಿದ್ದಾರೆ. ಇಂದಿರಾ ಗಾಂಧಿ ಅವರು ನುಡಿಮುತ್ತನ್ನ ಒಂದು ಪುಸ್ತಕ ಬರೆದಿದ್ದಾರೆ. ಅದನ್ನು ಅವತ್ತು ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ, ಅನುವಾದ ಮಾಡಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದು ನಮ್ಮ ರಾಜ್ಯಕ್ಕೆ ಬಂದಂಥ ಒಂದು ದೊಡ್ಡ ಇತಿಹಾಸ. ದೇಶಪಾಂಡೆ ಅವರು, ಯಾವ ಗಂಗಾಧರ್ ದೇಶಪಾಂಡೆ ಅವರು ಜನರಲ್ ಸೆಕ್ರೆಟರಿ ಆಗಿದ್ದರು, ACC ಅಧ್ಯಕ್ಷರಾಗಿದ್ದರು, ಜನರಲ್ ಸೆಕ್ರೆಟರಿ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ದೇಶಪಾಂಡೆ ಅವರು ಇಬ್ಬರೇ ಜನರಲ್ ಸೆಕ್ರೆಟರಿ, ACC ಜನರಲ್ ಸೆಕ್ರೆಟರಿ ಇಬ್ಬರೇ. ಆಗ ದೇಶಪಾಂಡೆ ಅವರು ಇಲ್ಲಿಗೆ ಕರ್ಕೊಂಡು ಬಂದು ACC ಇಲ್ಲಿ ಮಾಡಬೇಕು ಅಂತೇಳಿ ಮಾಡ್ತಾರೆ. ಸೊ ಅದಕ್ಕೆ ಕುಡಿಯೋ ನೀರಿಗೆಲ್ಲ ಬಾವಿ ತೆಗೆದಿದ್ದೆಲ್ಲ ನೀವು ನೆಕ್ಸ್ಟ್ ಹೋಗಿ ಭೇಟಿ ಮಾಡ್ತೀವಿ, ನಿಮಗೆಲ್ಲ ಗೊತ್ತಿದೆ. ಸೊ ಇಲ್ಲಿ 100 ವರ್ಷದ ನಂತರ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ಅಂದು ಗಾಂಧಿ ಇಂದು ಖರ್ಗೆ, ಅದೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಈ ಮಧ್ಯದಲ್ಲಿ ಭಾಳ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಕೂತಿದ್ದಾರೆ. ನಮ್ಮ ರಾಜ್ಯದ ಇವರು ನಮ್ಮ ಮೊನ್ನೆ ತಾನೇ ಅವರ ಇದ್ದಂಥ ಮನೆ ಕೂಡ ಸರ್ಕಾರ ಖರೀದಿ ಮಾಡಿದ್ರು. ಅವರು ಕೂಡ ಇದ್ದಾರೆ. ಇಂದಿರಾ ಗಾಂಧಿ ಅವರು ಇದ್ದಾರೆ, ರಾಜೀವ್ ಗಾಂಧಿ ಅವರು ಇದ್ದಾರೆ, ಸೋನಿಯಾ ಗಾಂಧಿ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ. ಇವರೆಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮನಮೋಹನ್ ಸಿಂಗ್ ಅವರು ಇದ್ದಾರೆ, ನರಸಿಂಹರಾವ್ ಇದ್ದಾರೆ. ಇವರೆಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿನ ತೆಗೆದುಕೊಂಡರು. ಪುಣ್ಯಕ್ಕೆ ನಮ್ಮ ರಾಜ್ಯದಿಂದ ಇವತ್ತು ಅವ್ರಿಗೆ ಸಿಕ್ಕಿದೆ. ಸೊ ಅದಕ್ಕೆ ಇಲ್ಲೇ ನಾವು ಇದನ್ನು ನಡೀತು.
ಸಬರ್ಮತಿ ಆಶ್ರಮದ ಹತ್ರ ಮಾಡಬೇಕಾ, ಗುಜರಾತ್ ಮಾಡಬೇಕಾ, ಬೇರೆ ಕಡೆ ಅಂತ ಕೊನೆಗೆ ನಮ್ಮ AICC ಅವರಿಗೆ ಪ್ರಸ್ತಾವನೆಯನ್ನು ನಾನು ಸಲ್ಲಿಸಿದೆ. ಅವ್ರು ಒಪ್ಕೊಂಡ್ರು. 2ನೇ ತಾರೀಕು ಅಕ್ಟೋಬರ್ 2ನೇ ತಾರೀಕು ನಾವು ಗಾಂಧಿ ಭವನಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಸರ್ಕಾರದ ಪರವಾಗಿ ನಾವು ನಡಿಗೆ ನಡೆಸ್ತೇವೆ. ಗಾಂಧಿ ನಡಿಗೆ, ಗಾಂಧಿ ಸ್ಟ್ಯಾಚ್ಯೂಯಿಂದ ಭಾರತ್ ಜೋಡೋ ಭವನವರೆಗೂ ಒಂದು ಕಾರ್ಯಕ್ರಮ ನಡೆಸ್ತೇವೆ. ಅಲ್ಲಿಂದ ಪ್ರಾರಂಭ ಮಾಡ್ತೀವಿ. ಸರ್ಕಾರ ಕೂಡ ಸುಮಾರು 100ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಸರ್ಕಾರಿ ಕಾರ್ಯಕ್ರಮ ಮಾಡಲಿಕ್ಕೆ ಬಿಡುಗಡೆ ಮಾಡೋಂಥ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಒಂದು ಸಪ್ರೇಟ್ ಕಮಿಟಿ ಕೂಡ ನಾವು ಮಾಡಿದ್ದೇವೆ. ಸೊ ಇಲ್ಲಿ ಒಂದು ಐತಿಹಾಸಿಕವಾದಂಥ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ನಡೀತಿದೆ. ಇಲ್ಲೆಲ್ಲ ಸೀನಿಯರ್ ಲೀಡರ್ಸು, ರಾಜ್ಯದ ಎಲ್ಲ PCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವ್ರು ಬರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಒಂದು ದೊಡ್ಡ ಸಮಾವೇಶ ನಡೀತಿದೆ. ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ನಾನು ಆಹ್ವಾನಿಸ್ತಾ ಇದ್ದೀನಿ. ಪಂಚಾಯತಿ ಮೆಂಬರ್ಗಳು, ಸೊಸೈಟಿ ಮೆಂಬರ್ಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಮ್ಮ ಲೀಡರ್ಗಳು, MLAಗಳು ಎಲ್ಲ ಬರ್ತಾರೆ. 150 ಜನ MP ಗಳು ಬರ್ತಾರೆ. ಇಡೀ ದೇಶದ ಉದ್ದಗಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ MP ಗಳು ಬರ್ತಾರೆ. ಅದಾದ ಮೇಲೆ ಈ ಮಧ್ಯದಲ್ಲೇ ಗಾಂಧಿ ಸ್ಟ್ಯಾಚ್ಯೂ ಇದೆ ಸುವರ್ಣಸೌಧದಲ್ಲಿ ಕೂಡ ಉದ್ಘಾಟನೆ ಇದೆ. ಅದಕ್ಕೆ ಆಲ್ ಪಾರ್ಟಿ ನಾವು ಇನ್ವೈಟ್ ಮಾಡ್ತೀವಿ. ಎಲ್ಲ ಪಾರ್ಟಿಯ ಕೂಡ ನಾವು ಇನ್ವೈಟ್ ಮಾಡ್ತೀವಿ. ಎಲ್ಲ ಪಾರ್ಟಿ MP ಗಳಿಗೂ ಇನ್ವೈಟ್ ಮಾಡ್ತೀವಿ, ಎಲ್ಲ ಪಾರ್ಟಿ MLAಗಳಿಗೂ ಇನ್ವೈಟ್ ಮಾಡ್ತೀವಿ, MLCಗಳಿಗೂ ಇನ್ವೈಟ್ ಮಾಡ್ತೀವಿ. ಅದು ಸ್ಪೀಕರ್ ಅವರು ಸುಬುಧದಲ್ಲಿ, ಡೆಪ್ಯೂಟಿ ಇವರು ಕೌನ್ಸಿಲ್ ಚೇರ್ಮನ್ ಸುಬುಧದಲ್ಲಿ ಅದು ಉದ್ಘಾಟನಾ ಸಮಾರಂಭ ನಡೀತದೆ. ಗಾಂಧಿ ಸ್ಟ್ಯಾಚ್ಯೂ ನಾವು ಮಾಡ್ತೀವಿ. ಇಷ್ಟು ಸದ್ಯಕ್ಕೆ ಕಾರ್ಯಕ್ರಮ ತಮಗೆ ನಾನು ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ. ಮಿಕ್ಕಿದವ್ರು ಬರ್ತಾರೆ, ನಮ್ಮ ರಾಷ್ಟ್ರೀಯ ನಾಯಕರುಗಳು, ಜನರಲ್ ಸೆಕ್ರೆಟರಿಗಳಿಗೆ ಬರ್ತಾ ಇದ್ದಾರೆ. ಬಂದ ಮೇಲೆ ಇದನ್ನೆಲ್ಲ ಸ್ಪಾಟ್ಗಳನ್ನ ನೋಡ್ತಾರೆ. ಅದಾದಮೇಲೆ ಇನ್ನೂ ಏನೇನು ಬೇರೆ ಕಾರ್ಯಕ್ರಮ ಅನ್ನೋದು ನಿಮಗೆ ತಿಳಿಸ್ತೀವಿ.